ಕೊಡಗು ಜಿಲ್ಲೆಯಲ್ಲಿ ಅಬ್ಬರದ ಮಳೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಆರಂಭವಾಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ 3-4 ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು, ಕೃಷಿಕರಲ್ಲಿ ಹಾಗೂ ಕಾವೇರಿ ಕಣಿವೆಯ ಎಲ್ಲಾ ನಾಗರಿಕರಲ್ಲಿ ಸಂತಸ ತಂದಿದೆ. ಈ ಬಾರಿ ಎಲ್ ನಿನೋ ಪರಿಣಾಮದಿಂದ ವಾಡಿಕೆಗಿಂತ ಕಡಿಮೆ ಮಳೆ ಆಗಲಿದೆ ಎಂದು ಹೇಳಲಾಗಿತ್ತು. ಅದರಂತೆ ಜೂನ್ ಮತ್ತು ಜುಲೈ 3ನೇ ವಾರದವರೆಗೂ ವಾಡಿಕೆಗಿಂತ ಕಡಿಮೆ ಮಳೆಯಾಗಿತ್ತು. ಸದ್ಯ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಎಲ್ಲರಲ್ಲಿ ಆಶಾಭಾವನೆ ಮೂಡಿಸಿದೆ. ಜಿಲ್ಲೆಯ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ಹಾರಂಗಿ ಭರ್ತಿಯಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು, ಅಷ್ಟೇ ಪ್ರಮಾಣದಲ್ಲಿ ಅಂದರೆ 20,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು, ಜಲಾಶಯದ ಮುಂಭಾಗದ ಕಿರು ಸೇತುವೆ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ತಲಕಾವೇರಿ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳಿನಲ್ಲಿ 89 ಇಂಚು, ಭಾಗಮಂಡಲ ವ್ಯಾಪ್ತಿಯಲ್ಲಿ ಸದ್ಯ 85 ಇಂಚು ಮಳೆಯಾಗಿದ್ದು, ಕಾವೇರಿ ನದಿ ಉಕ್ಕಿ ಅಪಾಯದ ಮಟ್ಟ ತಲುಪಿದಲ್ಲದೆ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದೆ. ಸಿದ್ದಾಪುರ, ಕುಶಾಲನಗರ, ಕರಡಿಗೋಡು ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ NDRF ಬೀಡು ಬಿಟ್ಟಿದೆ. ಇನ್ನು ಸೋಮವಾರಪೇಟೆ ತಾಲೂಕಿನ ಪುಷ್ಪಗಿರಿ ಶ್ರೇಣಿ ವ್ಯಾಪ್ತಿಯ ಶಾಂತಳ್ಳಿಯಲ್ಲಿ ಕಳೆದ 24 ಗಂಟೆಯಲ್ಲಿ 7.20 ಇಂಚು ಮಳೆಯಾಗಿದೆ. ಮುಕ್ಕೋದ್ಲು, ಹಟ್ಟಿಹೊಳೆ, ಸುಲ್ಲಬಿ, ಹೆಮ್ಯಾಲ ಭಾಗದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಮಡಿಕೇರಿ ಮಂಗಳೂರು ಹೆದ್ದಾರಿಯ ಮದೆ ಸಮೀಪ ಬಂಡೆಕಲ್ಲು ಉರುಳಿ ಬಿದ್ದಿದ್ದು ತೆರವು ಕಾರ್ಯ ನಡೆಸಲಾಗಿದೆ. ನದಿ ಪಾತ್ರದ ತಗ್ಗು ಪ್ರದೇಶದಲ್ಲಿ ಕಾಫಿ, ಭತ್ತ, ಅಡಿಕೆ, ಶುಂಠಿ ಬೆಳೆದ ಜಮೀನುಗಳಿಗೆ ನೀರು ನುಗ್ಗಿರುವ ಬಗ್ಗೆ ವರದಿಯಾಗಿದೆ. ಮಡಿಕೇರಿ ನಗರದ ಗಣಪತಿ ಬೀದಿಯಲ್ಲಿ ಮನೆಯೊಂದು ನೆಲಕಚ್ಚಿರುವ ಬಗ್ಗೆ ವರದಿಯಾಗಿದ್ದು, ಪ್ರಸಕ್ತ ಮಳೆ ಸನ್ನಿವೇಶ ಎದುರಿಸಲು ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ವರದಿ ಗಿರಿಧರ್ ಕೊಂಪುಳಿರ, ಕೊಡಗು. ನಮಸ್ಕಾರ. ನಾವು ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸೈನಿಕ, ಹಾಗೂ ತಾಲೂಕು ಉಪಾಧ್ಯಕ್ಷರಾದ ನೌಷದ್ ಅಲಿ ಸಹ ಇದ್ದಾರೆ. ಇವತ್ತು ನೋಡಿ, ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, AW ಸಾಹೇಬರವರು ಹೇಳಿದ್ರು ಒಂದು ಒಳ ಹರಿವು ಜಾಸ್ತಿ ಆಗುತ್ತೆ ಅಂತ. ಒಳ ಹರಿವು ತುಂಬಾನೇ ಜಾಸ್ತಿ ಆಗಿದೆ. ನೋಡಿ, ಈಗಾಗಲೇ 18,000 ಕ್ಯೂಸೆಸ್ ನೀರನ್ನು ಬಿಟ್ಟಿದ್ದಾರೆ. ಈಗಾಗಲೇ ಸೇತುವೆ ಮೇಲೆ ಹರಿದು ಹೋಗ್ತಾ ಉಂಟು ನೀರು. ಹಾಗಾಗಿ ದಯವಿಟ್ಟು ಯಾವುದೇ ಊರಿನವರಾದರೂ ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಡಬೇಡಿ. ನೋಡಿ, ನೀರು ಕ್ಷಣಕ್ಕೂ ಸಹ ಹೆಚ್ಚಾಗ್ತಾ ಉಂಟು. ಯಾಕೆಂತ ಹೇಳಿದ್ರೆ, ಒಬ್ಬರದ್ದು ಒಂದು ಜೀವ ಉಳಿಸೋದಕ್ಕೋಸ್ಕರ ಈಗಾಗಲೇ ಒಂದು ಬ್ಯಾರಿಕೇಡ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇಲ್ಲಿದ್ದಾರೆ, ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಎಲ್ಲ ಜನಗಳು ಕ್ಲಿಯರ್ ಆಗಿದ್ದಾರೆ. ಈಗ ಸ್ಥಳೀಯರನ್ನೆಲ್ಲ ಒಂದು ಬೆರೆಸಿದ್ದಾರೆ. ಇಲ್ಲಿಂದ ಯಾರು ಸಹ ಇಲ್ಲ ಇಲ್ಲಿ. ಮತ್ತೆ ಈಗಾಗಲೇ ಒಂದು ಸುರಕ್ಷತೆ ಕಾಪಾಡಿಕೊಳ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಹಾಗಾಗಿ ಒಂದು ಕೊಡಗು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಒತ್ತಿ ಹೇಳ್ತಾ ಇದೀವಿ, ನದಿ ದಂಡೆಯಲ್ಲಿರುವಂತಹ ತೀರದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳು ದಯವಿಟ್ಟು ಮನೆಯನ್ನ ಸ್ವಲ್ಪ ಸುರಕ್ಷಿತವಾದ ಜಾಗಕ್ಕೆ ಹೋಗಿ. ಇಲ್ಲ ಅಂದಿದ್ರೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಕೇಳಲಿಕ್ಕೆ ಬರಬಾರದು. ಯಾಕೆಂದ್ರೆ ಆ ರೀತಿ ಪರಿಸ್ಥಿತಿ ಉಂಟು. ನೋಡಿ, ಆಗಾಗಲೇ ವಿಡಿಯೋ ಸಹ ಕಳಿಸ್ಕೊಟ್ಟಿದ್ದಾರೆ AW ಸಾಹೇಬ್ರವರು. ಮತ್ತೆ ಈಗ ಒಳಹರಿವು ಈಗ ಇಷ್ಟು ಮಧ್ಯಾಹ್ನ ಒಂದು 3-4 ಆಗಿರ್ಬೋದು. ಆದ್ರೂ ಸಹ ಒಳಹರಿವು ಇಷ್ಟು ಜಾಸ್ತಿ ಆಗುತ್ತಂದ್ರೆ ರಾತ್ರಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅಂತ ಹೇಳಿದ್ರೆ, ಸುರಕ್ಷಿತವಾದ ಜಾಗದಲ್ಲಿ ನಿಮ್ಮ ಹಸುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನೀವುಗಳು ಸುರಕ್ಷಿತವಾದ ಜಾಗಕ್ಕೆ ತಲುಪಿ. ದಯವಿಟ್ಟು ರಾತ್ರಿ ಇನ್ನೂ ಸಹ ಒಂದು ಸ್ವಲ್ಪ ನೀರು ಒಳಹರಿವು ಜಾಸ್ತಿ ಆದ್ರೆ ಅವ್ರು ಹೇಳಿದರೆ ಇನ್ನೂ ಸಹ ಒಂದು ಕ್ಯೂಸೆಸ್ 20 ಮೇಲೆ ದಾಟಬಹುದು. ಹಾಗಾಗಿ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದು ಸಹ ಅಪ್ಲೋಡ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಕಾನೂನನ್ನು ಉಲ್ಲಂಘನೆ ಮಾಡದೇ ಒಂದು ಸುರಕ್ಷತೆಯನ್ನು ಕಾಪಾಡಬೇಕು ಕೇಳ್ಕೊಳ್ತೀವಿ. ನಮಸ್ಕಾರ.